ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಾಸ್ವಿಕಾ ಸ್ಟುಡಿಯೋ. ಇವತ್ತಿನ ವಿಡಿಯೋನಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಪ್ರಬಂಧ ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಗಣರಾಜ್ಯೋತ್ಸವ ಪ್ರಬಂಧ, ರಿಪಬ್ಲಿಕ್ ಡೇ ಪ್ರಬಂಧ ಇನ್ ಕನ್ನಡ. ಪೀಠಿಕೆ. ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. ಈ ದಿನವು ನಮ್ಮ ದೇಶದ ಸಂವಿಧಾನವು 1950ರಲ್ಲಿ ಜಾರಿಗೆ ಬಂದ ದಿನವಾಗಿದೆ. ಗಣರಾಜ್ಯೋತ್ಸವವು ಭಾರತದ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಇದನ್ನು ಪ್ರತಿಯೊಬ್ಬರೂ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ಜಾತಿ ಮತ್ತು ಪಂಗಡ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸಲಾಗುತ್ತದೆ. ವಿಷಯ ವಿಸ್ತರಣೆ. ಈ ದಿನವು ದೇಶದಾದ್ಯಂತ ರಾಷ್ಟ್ರೀಯ ರಜಾ ದಿನವಾಗಿದೆ. ಆದ್ದರಿಂದ ಶಾಲೆ ಮತ್ತು ಕಚೇರಿಯಂತಹ ಅನೇಕ ಸ್ಥಳಗಳಲ್ಲಿ ಇದರ ಕಾರ್ಯಕ್ರಮವನ್ನು ಒಂದು ದಿನ ಮುಂಚಿತವಾಗಿ ಆಚರಿಸಲಾಗುತ್ತದೆ. ಗಣರಾಜ್ಯೋತ್ಸವದ ಇತಿಹಾಸ. ಆಗಸ್ಟ್ 15, 1947ರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಾಗ ನಮ್ಮ ದೇಶವು ಇನ್ನೂ ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು. ಇದಲ್ಲದೆ ರಾಜ್ಯ ವ್ಯವಹಾರಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಯಾವುದೇ ತಜ್ಞರು ಮತ್ತು ರಾಜಕೀಯ ಅಧಿಕಾರಗಳನ್ನು ಭಾರತ ಹೊಂದಿರಲಿಲ್ಲ. ಅಲ್ಲಿಯವರೆಗೆ 1935ರ ಭಾರತ ಸರ್ಕಾರದ ಕಾಯಿದೆಯನ್ನು ಆಡಳಿತಕ್ಕಾಗಿ ಮೂಲಭೂತವಾಗಿ ಮಾರ್ಪಡಿಸಲಾಯಿತು. ಆದಾಗ್ಯೂ ಆ ಕಾಯಿದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಬಾಗುತ್ತಿತ್ತು. ಆದ್ದರಿಂದ ಭಾರತವು ನಿಂತಿರುವ ಎಲ್ಲವನ್ನೂ ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸುವ ತೀವ್ರತೆ ಅಗತ್ಯವಿತ್ತು. ಹೀಗಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಆಗಸ್ಟ್ 28, 1947ರಂದು ಸಂವಿಧಾನಿಕ ಕರಡು ಸಮಿತಿಯ ನೇತೃತ್ವ ವಹಿಸಿದರು. ಕರಡು ರಚನಾ ನಂತರ ಅದೇ ಸಮಿತಿಯು ನವೆಂಬರ್ 4, 1947ರಂದು ಸಂವಿಧಾನ ಸಭೆಗೆ ಮಂಡಿಸಿತು. ಈ ಸಂಪೂರ್ಣ ಕಾರ್ಯವಿಧಾನವು ಬಹಳ ವಿಸ್ತಾರವಾಗಿತ್ತು ಮತ್ತು 166 ದಿನಗಳವರೆಗೆ ತೆಗೆದುಕೊಂಡಿತು. ಸಂಪೂರ್ಣ. ಇದಲ್ಲದೆ ಸಮಿತಿಯು ಆಯೋಜಿಸಿದ ಅಧಿವೇಶನಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇರಿಸಲಾಗಿತ್ತು. ಗಣರಾಜ್ಯೋತ್ಸವ ಮಹತ್ವ ಪ್ರಬಂಧ. ಸವಾಲುಗಳು ಮತ್ತು ಕಷ್ಟಗಳ ಹೊರತಾಗಿಯೂ ನಮ್ಮ ಸಂವಿಧಾನಿಕ ಸಮಿತಿಯು ಎಲ್ಲರಿಗೂ ಹಕ್ಕುಗಳನ್ನು ಸೇರಿಸಲು ಯಾವುದೇ ಕಲ್ಲನ್ನು ಬಿಡಲಿಲ್ಲ. ಇದು ಪರಿಪೂರ್ಣ ಸಮತೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ ದೇಶದ ಎಲ್ಲ ನಾಗರಿಕರು ತಮ್ಮ ಧರ್ಮಗಳು, ಸಂಸ್ಕೃತಿ, ಜಾತಿ, ಲಿಂಗ, ಪಂಥ ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ಸಮಾನ ಹಕ್ಕುಗಳನ್ನು ಆನಂದಿಸಬಹುದು. ಅಂತಿಮವಾಗಿ ಅವರು ಜನವರಿ 26, 1950ರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು. ಇದಲ್ಲದೆ ಭಾರತದ ಸಂಸತ್ತಿನ ಮೊದಲ ಅಧಿವೇಶನವನ್ನು ಸಹ ಇದೇ ದಿನ ನಡೆಸಲಾಯಿತು. ಅದಕ್ಕೆ ಜೊತೆಯಾಗಿ 26ನೇ ಜನವರಿ ಉದಾಹರಣೆಗಳು. ಶಪಥ ಇನ್ ಇಂಡಿಯಾ ಪ್ರಥಮ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಾಕ್ಷಿಯಾಯಿತು. ಹೀಗಾಗಿ ಈ ದಿನವು ಬಹಳ ಮಹತ್ವವಾಗಿದೆ, ಏಕೆಂದರೆ ಇದು ಬ್ರಿಟಿಷರ ಆಳ್ವಿಕೆಯ ಅಂತ್ಯ ಮತ್ತು ರಾಜ್ಯವನ್ನು ಭಾರತವನ್ನು ಹುಟ್ಟುಹಾಕುತ್ತದೆ. ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸಬೇಕು? ಗಣರಾಜ್ಯೋತ್ಸವವನ್ನು ಆಚರಿಸಲು ಮುಖ್ಯ ಕಾರಣವೆಂದರೆ ನಮ್ಮ ದೇಶದ ಸಂವಿಧಾನವು ಈ ದಿನದಂದು ಜಾರಿಗೆ ಬಂದಿತು. ಆದಾಗ್ಯೂ ಇದರ ಹೊರತಾಗಿ ಈ ದಿನದ ಮತ್ತೊಂದು ಇತಿಹಾಸವಿದೆ. ಇದು ಸಾಕಷ್ಟು ಆಸಕ್ತಿದಾಯಕವಾಗಿದೆ. ಇದು ಡಿಸೆಂಬರ್ 1929ರಲ್ಲಿ ಲಾಹೋರ್ನಲ್ಲಿ ಪಂಡಿತ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದೊಂದಿಗೆ ಪ್ರಾರಂಭವಾಯಿತು. ಇದರಲ್ಲಿ 26 ಜನವರಿ 1930ರವರೆಗೆ ಭಾರತಕ್ಕೆ ಸ್ವಾಯತ್ತ ಆಡಳಿತವನ್ನು ನೀಡದಿದ್ದರೆ ನಂತರ ಭಾರತವು ಸಂಪೂರ್ಣವಾಗಿ ಸ್ವಾತಂತ್ರ್ಯವೆಂದು ಘೋಷಿಸುತ್ತದೆ ಎಂದು ಕಾಂಗ್ರೆಸ್ ಘೋಷಿಸಿತು.
ಆದರೆ ಈ ದಿನ ಬಂದಾಗ ಮತ್ತು ಈ ವಿಷಯಕ್ಕೆ ಯಾವುದೇ ಉತ್ತರವನ್ನು ನೀಡದಿದ್ದಾಗ ಕಾಂಗ್ರೆಸ್ ಪ್ರಾರಂಭವಾಯಿತು. ಈ ದಿನದಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿಯೊಂದಿಗೆ ಅದರ ಸಕ್ರಿಯ ಚಳುವಳಿ. ಈ ಕಾರಣಕ್ಕಾಗಿಯೇ ನಮ್ಮ ಭಾರತ ಸ್ವತಂತ್ರವಾದಾಗ ಜನವರಿ 26ರ ಈ ದಿನದಂದು ಸಂವಿಧಾನವನ್ನು ಸ್ಥಾಪಿಸಲು ಆಯ್ಕೆ ಮಾಡಲಾಯಿತು. ಭಾರತದ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವು ಸಾಮಾನ್ಯ ದಿನವಲ್ಲ. ನಮ್ಮ ಭಾರತ ದೇಶವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದ ದಿನವಾಗಿದೆ. ಏಕೆಂದರೆ ಭಾರತವು 15 ಆಗಸ್ಟ್ 1947ರಂದು ಸ್ವಾತಂತ್ರ್ಯಗೊಂಡರೂ 26 ಜನವರಿ 1950ರಂದು ಭಾರತಕ್ಕೆ ಹೊಸದಾಗಿ ರಚಿತವಾದ ಸಂವಿಧಾನವನ್ನು ಜಾರಿಗೆ ತಂದಾಗ ಅದು ಸಂಪೂರ್ಣವಾಗಿ ಸ್ವತಂತ್ರವಾಯಿತು. ಭಾರತ ಸರ್ಕಾರದ ಕಾಯಿದೆಯನ್ನು ತೆಗೆದುಹಾಕಲಾಯಿತು. ಆದ್ದರಿಂದ ಈ ದಿನದಿಂದ ಜನವರಿ 26ರಂದು ಈ ದಿನವನ್ನು ಭಾರತದಲ್ಲಿ ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಇದು ಭಾರತದ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಉಳಿದೆರಡು ಗಾಂಧಿ ಜಯಂತಿ ಮತ್ತು ಸ್ವತಂತ್ರ ದಿನಾಚರಣೆ. ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಕೆಲವು ಕುತೂಹಲಕಾರಿ ಸಂಗತಿಗಳು. ಈ ದಿನದಂದು ಪೂರ್ಣ ಸ್ವರಾಜ್ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ 26 ಜನವರಿ 1930ರಂದು ಆಚರಿಸಲಾಯಿತು. ಇದರಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವ ಪ್ರತಿಜ್ಞೆಯನ್ನು ಮಾಡಲಾಯಿತು. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕ್ರಿಶ್ಚಿಯನ್ ಧ್ವನಿಯನ್ನು ನುಡಿಸಲಾಗುತ್ತದೆ. ಇದು ಮಹಾತ್ಮ ಗಾಂಧಿಯವರ ಅಚ್ಚುಮೆಚ್ಚಿನ ಧ್ವನಿಗಳಲ್ಲಿ ಒಂದಾಗಿರುವುದರಿಂದ ನನ್ನೊಂದಿಗೆ ಬದ್ಧರಾಗಿರಿ ಎಂದು ಹೆಸರಿಸಲಾಗಿದೆ. ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೋ ಅವರು ಭಾರತದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದರು. ಗಣರಾಜ್ಯೋತ್ಸವವನ್ನು ಮೊದಲ ಬಾರಿಗೆ 1955ರಲ್ಲಿ ರಾಜಪಥದಲ್ಲಿ ನಡೆಸಲಾಯಿತು. ಭಾರತೀಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ 31 ಗನ್ ಸಲ್ಯೂಟ್ ನೀಡಲಾಗುತ್ತದೆ. ಗಣರಾಜ್ಯೋತ್ಸವ ಆಚರಣೆ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮವನ್ನು ನವದೆಹಲಿಯ ರಾಜಪಥ್ನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇದರೊಂದಿಗೆ ಗಣರಾಜ್ಯೋತ್ಸವದಂದು ವಿಶೇಷ ವಿದೇಶಿ ಅತಿಥಿಯನ್ನು ಆಹ್ವಾನಿಸುವ ಅಭ್ಯಾಸವೂ ಇದೆ. ಅದರ ಅಡಿಯಲ್ಲಿ 1ಕ್ಕಿಂತ ಹೆಚ್ಚು ಬಾರಿ ಅತಿಥಿಗಳನ್ನು ಸಹ ಆಹ್ವಾನಿಸಲಾಗುತ್ತದೆ. ಈ ದಿನದಂದು ಮೊದಲ ತ್ರಿವರ್ಣ ಧ್ವಜವನ್ನು ಭಾರತದ ರಾಷ್ಟ್ರಪತಿಯವರು ಹಾರಿಸುತ್ತಾರೆ ಮತ್ತು ಅದರ ನಂತರ ಅಲ್ಲಿರುವ ಎಲ್ಲ ಜನರು ಒಟ್ಟಾಗಿ ನಿಂತು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಇದರ ನಂತರ ಅನೇಕ ರೀತಿಯ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಕೋಷ್ಟಕಗಳನ್ನು ಚಿತ್ರಿಸಲಾಗುತ್ತದೆ. ಅವುಗಳು ನೋಡಲು ತುಂಬ ಸುಂದರವಾಗಿರುತ್ತದೆ. ಇದರೊಂದಿಗೆ ಈ ದಿನದ ಅತ್ಯಂತ ವಿಶೇಷವಾದ ಕಾರ್ಯಕ್ರಮವೆಂದರೆ ಮೆರವಣಿಗೆ. ಇದನ್ನು ನೋಡಲು ಜನರು ಸಾಕಷ್ಟು ಉತ್ಸಾಹವನ್ನು ಪಡೆಯುತ್ತಾರೆ. ರಾಜ್ಪಥ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಗೆ ಪ್ರಧಾನಿಯವರು ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಪರೇಡ್ ಪ್ರಾರಂಭವಾಗುತ್ತದೆ. ಇದರಲ್ಲಿ ಭಾರತೀಯ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ವಿವಿಧ ರೆಜಿಮೆಂಟ್ಗಳು ಭಾಗವಹಿಸುತ್ತವೆ. 75th ರಿಪಬ್ಲಿಕ್ ಡೇ ಇಸ್ಸೆ ಇನ್ ಕನ್ನಡ. ಇದು ಭಾರತವು ತನ್ನ ಕಾರ್ಯತಂತ್ರ ಮತ್ತು ರಾಜತಾಂತ್ರಿಕ ಶಕ್ತಿಯನ್ನು ಪ್ರದರ್ಶಿಸುವ ಮತ್ತು ನಮ್ಮ ರಕ್ಷಣೆಗೆ ನಾವು ಸಮರ್ಥರು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡುವ ಕಾರ್ಯಕ್ರಮವಾಗಿದೆ. ಎಲ್ಲ ರಾಷ್ಟ್ರಗಳ ಮುಖ್ಯಸ್ಥರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ. ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮವು ಭಾರತದ ವಿದೇಶಾಂಗ ನೀತಿಗೆ ಸಹ ಬಹಳ ಮುಖ್ಯವಾಗಿದೆ. ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾದ ವಿವಿಧ ದೇಶಗಳ ಮುಖ್ಯ ಅತಿಥಿಗಳ ಆಗಮನವು ಈ ದೇಶಗಳೊಂದಿಗೆ ಸಂಬಂಧವನ್ನು ಹೆಚ್ಚಿಸಲು ಭಾರತಕ್ಕೆ ಅವಕಾಶವನ್ನು ನೀಡುತ್ತದೆ. ಉಪಸಂಹಾರ
ಗಣರಾಜ್ಯೋತ್ಸವವು ನಮ್ಮ ದೇಶದ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಇದು ನಮ್ಮ ಗಣರಾಜ್ಯದ ಮಹತ್ವವನ್ನು ಅನುಭವಿಸುವ ದಿನವಾಗಿದೆ. ಈ ಕಾರಣಕ್ಕಾಗಿಯೇ ಇದನ್ನು ದೇಶಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಇದರೊಂದಿಗೆ ಭಾರತವು ತನ್ನ ಕಾರ್ಯತಂತ್ರದ ಶಕ್ತಿಯನ್ನು ಪ್ರದರ್ಶಿಸುವ ದಿನವೂ ಆಗಿದೆ. ಇದು ಯಾರನ್ನು ಭಯಭೀತಗೊಳಿಸಲು ಅಲ್ಲ, ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಮರ್ಥರು ಎಂಬ ಸಂದೇಶವನ್ನು ನೀಡುತ್ತದೆ. ಜನವರಿ 26 ಈ ದಿನವು ನಮ್ಮ ದೇಶಕ್ಕೆ ಐತಿಹಾಸಿಕ ಹಬ್ಬವಾಗಿದೆ. ಆದ್ದರಿಂದ ನಾವು ಈ ಹಬ್ಬವನ್ನು ಪೂರ್ಣ ಉತ್ಸಾಹ ಮತ್ತು ಗೌರವದಿಂದ ಆಚರಿಸಬೇಕು.